ಮುಂಚೆ ಎಲ್ಲ ಕ್ರಿಕೆಟ್ ಆಡ್ಬೇಕಂದ್ರೆ ಒಂದು ಜೋಶು ಒಂದು ಎನರ್ಜಿ ಇರೋದ್ ಗುರು. ಹಂಗೆ ನೀನು ನಾನು ಅಂತ ಕೂತ್ಕೆಗೆ ನಿಂತ್ಕೋತಿದ್ವಿ. ಇವಾಗ ಅಂದ್ರೆ ಲಾಕ್ಡೌನ್ ಆದ್ಮೇಲೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕ್ರಿಕೆಟ್ ಅಂದ್ರೆ ಹೋಗ್ಲಿ ಬಿಡು ಅನ್ನೋ ರೇಂಜ್ಗೆ ಆಗ್ಬಿಟ್ಟಿದೆ. ಸೊ ಆದ್ರಿಂದ ಆ ಆರೋಗ್ಯ ರಕ್ತನ ಮತ್ತೆ ಬಿಸಿ ಮಾಡಕ್ಕೆ ಈ ಒಂದು ಕ್ರಿಕೆಟ್ ಚಾಲೆಂಜ್ ಬಿಟ್ವೀನ್ ಮನು ಅಲಿಯಾಸ್ ಟ್ರಾವೆಲ್ ಯುಗ ಅಂಡ್ ಶಶಾಂಕ್ ರೆಡ್ಡಿ ಜೆ ಅಲಿಯಾಸ್ SRJ. ತಣ್ಣಗಾಗಿರೋ ರಕ್ತನ ಬಿಸಿ ಮಾಡಕ್ ಹೊಂಟಿರುವ 5 ಮ್ಯಾಚ್ ಸೀರೀಸ್ ಮುಖಾಮುಖಿ ಆಗ್ತಿರೋದು ಮನು ಮತ್ತೆ ರೆಡ್ಡಿ. ಬ್ರಾಡ್ಕಾಸ್ಟ್ ಸ್ಪಾನ್ಸರ್ ಟ್ರಾವೆಲ್ ಯುಗ. ಅಂಡ್ ಎಲ್ಲಿ ನಡೀತಿದೆ ಈ ಒಂದು 5 ಮ್ಯಾಚ್ ಸೀರೀಸ್ ಅಂದ್ರೆ ಅತ್ತಿ ಬೆಲೆಯ ಒಂದು ದೊಡ್ಡ ಗ್ರೌಂಡ್ ಅನ್ಕೊಂಡ್ರೆ ಇಲ್ಲ ಗುರು, ಅದ್ರ ಪಕ್ಕದಲ್ಲಿರೋ ಒಂದು ಸಣ್ಣ ಗ್ರೌಂಡ್. ಯಾಕಂದ್ರೆ ನಾವಿರೋದು ಇಬ್ರೇ, ಆದ್ರಿಂದ ಬೌಂಡ್ರಿ ಮ್ಯಾಚ್ ಜೊತೆ ಈ ಒಂದು ಸೀರೀಸ್ ಅನ್ನ ಶುರು ಮಾಡೋಣ. ಸೊ ಏನ್ ಗುರು ಚಾಲೆಂಜ್ ಅಂದ್ರೆ, ಈ ಗ್ರೌಂಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಆಲ್ರೆಡಿ. ಬೌಂಡ್ರಿ ಕ್ರಿಕೆಟ್ ಆಡ್ತಿರೋದು. ಏನ್ ಗುರು ಬೌಂಡ್ರಿ ಕ್ರಿಕೆಟ್ ಅಲ್ಲಿ ಚಾಲೆಂಜ್ ಅಂದ್ರೆ, ಫಸ್ಟ್ ಚಾಲೆಂಜ್ ನಾನು 1 ಓವರ್ ಅಲ್ಲಿ 2 ಬೌಂಡ್ರಿ ಹೊಡಿಬೇಕು, ಅವನು 1 ಓವರ್ ಅಲ್ಲಿ 3 ಬೌಂಡ್ರಿ ಹೊಡಿಬೇಕು. ಯಾಕೆ ಗುರು ಅವ್ನು 3 ಅಂದ್ರೆ ಅವನು ರೆಗ್ಯುಲರ್ ಕ್ರಿಕೆಟ್ ಆಡ್ತಾನೆ ವೀಕ್ಲಿ. ಮಜಲ್ ಹಿಟ್ಟರ್ ಬೇರೆ ರಜಲ್ ಮಜಲ್. ಸೊ ಫಸ್ಟ್ ಮ್ಯಾಚ್ ಬೌಲಿಂಗ್ ಎಂಡ್ ನಲ್ಲಿ ರೆಡ್ಡಿ ಅವರು ರೆಡಿ ಆಗಿದ್ದಾರೆ. ವೇಗ ದೂತ, ಒಂದು ಉತ್ತಮವಾದ ಎಸೆತ ನೇರವಾಗಿ ಗೂಟ ರಕ್ಷಕನ ಕೈಗೆ. ಮನೆ ತಕಪ್ಪ ಬಾಲ. ಬೀಸುವ ಪ್ರಯತ್ನ, ಧೂಳು ಮುಂದಕ್ಕೆ ಬಾಲು ಹಿಂದಕ್ಕೆ. ಬ್ಯಾಟ್ ಅಂಡ್ ಬಾಲ್ ಮಧ್ಯೆ ಯಾವುದೇ ಒಂದು ಕನೆಕ್ಷನ್ ಇಲ್ಲ. ಬರೀ ಬೌಲಿಂಗ್ ಗುರು, ಮತ್ತೆ ಥ್ರೋಗೆ ಮಾಡಂಗಿಲ್ಲ. ರೆಡ್ಡಿ ಅವರ ಕೈ ಚಳಕ. ಮೊದಲನೇ ಎಸೆತ ಡಾಟ್ ನಲ್ಲಿ ಅಂತ್ಯ. ಈಗ ಎರಡನೇ ಎಸೆತಕ್ಕೆ ಮುಂದಾಗಿದ್ದಾರೆ ರೆಡ್ಡಿ ಅವರು. ಒಂದು ಬೀಮರ್, ದಟ್ಸ್ ನೋ ಬಾಲ್. ಭೀಮರ್. ಎರಡನೇ ಎಸೆತ ಬಗ್ಗಿ ಹೊಡೆಯುವ ಪ್ರಯತ್ನ, ಆದರೆ ನೇರವಾಗಿ ಕ್ಷೇತ್ರ ರಕ್ಷಕನ ಕೈಗೆ. ಅದು ಬೌಲರ್. ಮೂರನೇ ಎಸೆತ ಬೌನ್ಸರ್ಗೆ ಪ್ರಯತ್ನ, ಆದರೆ ಇಲ್ಲಿ ಶಾರ್ಟ್ ಪಿಚ್ ಡೆಲಿವರಿ. ನೇರವಾಗಿ 4 ರನ್ಗಳೊಂದಿಗೆ ತಮ್ಮ ಖಾತೆಯನ್ನು ತೆರೆದಿದ್ದಾರೆ ಟ್ರಾವೆಲ್ ಯುಗ ಅಲಿಯಾಸ್ ಮನು. ಯಾವ್ದೋ ಒಂದು ಬೌಂಡ್ರಿ ಬಂತು. ಜಾಸ್ತಿ ದಿನ ಆಗೈತ್ ಗುರು ಕ್ರಿಕೆಟ್ ಆಡಿ ಒಳ್ಳೆ ಫಾರ್ಮ್ ಅಲ್ಲಿ. ಮುಂಚೆ ಎಲ್ಲ ಆಡ್ಬೇಕಂದ್ರೆ ಜಿದ್ದಿ. 4ನೇ ಎಸೆತ ಬಗ್ಗಿ ಹೊಡೆಯುವ ಪ್ರಯತ್ನ, ಮತ್ತೊಂದು ಬೌಂಡ್ರಿ. 2 ಬೌಂಡ್ರಿಗಳೊಂದಿಗೆ ಟ್ರಾವೆಲ್ ಯುಗ ಕಂಪ್ಲೀಟ್ ಮಾಡಿದ್ದಾರೆ ತಮ್ಮ ಫಾಸ್ಟ್ ಇನ್ನಿಂಗ್ಸ್. ಈಗ ಟೈಮ್ ಟು ರೆಡ್ಡಿ. ಬೌಲಿಂಗ್ ಎಂಡ್ ನಲ್ಲಿ ಮನು. ರೆಡ್ಡಿಗೆ ಬೇಕಾಗಿದೆ 3 ಬೌಂಡ್ರಿಗಳು. ಮೊದಲನೇ ಡೆಲಿವರಿ ಡಾಟ್ ಜೊತೆ ಅಂತ್ಯ. ಎರಡನೇ ಎಸೆತ ಉತ್ತಮವಾದ ಒಂದು ಶಾಟ್, ಆದರೆ ಇದು ಬೌಂಡ್ರಿ ಮ್ಯಾಚ್ ಆಗಿರೋದ್ರಿಂದ ರೆಡ್ಡಿ 6 ಇಲ್ಲಪ್ಪ, ಔಟ್. ಅದಕ್ಕೆ ಹೇಳಿದ್ದೀವಿ ನೀವು 6 ಹಿಟ್ಟರು. ಮಜಲ್ ಪವರು ಬಾಲು ಕಳೆದೋಯ್ತು. ಸೊ ಅದರಿಂದ ರೆಡ್ ಬಾಲ್ ಟು ಗ್ರೀನ್ ಬಾಲ್ ಸ್ವಿಚ್ ಆಗಿದ್ದೀವಿ. 2 ಬಾಲ್ ತಗೊಬಂದಿದ್ವಿ. ಎರಡನೇ ಮ್ಯಾಚ್, ಮೊದಲನೇ ಎಸೆತ ಡಾಟ್, ಎರಡನೇ ಎಸೆತ ರೆಡ್ಡಿ ಅವರು ಹಿಟ್ ವಿಕೆಟ್ ಆಗಿದ್ದಾರೆ. ಆದರೆ ಕ್ವಶನ್ ಮಾರ್ಕ್ ಇಲ್ಲಿ ಬರೋದು, ಇದನ್ನ ಮನು ಅವರು ನೋಡಿದ್ರ ನನ್ಗೆ ಯಾಕೋ ಡೌಟು. ರೆಡ್ಡಿ ಅವರು ಇಲ್ಲಿ ಸ್ವಲ್ಪ ಫೇರ್ ಆಗಿ ಆಡಬೇಕಾಗುತ್ತೆ. ಅವರಷ್ಟು ಅವರೇ ಔಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಇಲ್ಲಿ ಒಂದು ಮೋಸದ ಆಟ, ಪೋಯ ಮೋಸಂ. ಮೂರನೇ ಎಸೆತ ರೆಡ್ಡಿ, ಮತ್ತೊಂದು ಡಾಟ್ ಡೆಲಿವರಿ. 4ನೇ ಎಸೆತ ಮತ್ತೊಂದು ಡಾಟ್, ನೇರವಾಗಿ ಕ್ಷೇತ್ರ ರಕ್ಷಕನ ಕೈಗೆ. 5ನೇ ಡೆಲಿವರಿ, ಮತ್ತೊಂದು ಸಿಕ್ಸರ್. ಅದರ ಏನು ಪ್ರಯೋಜನ ಇಲ್ಲ. ಆಸ್ ಯೂಶುವಲ್ ಈಗಲೂ 6 ಹೇಳ್ತಿದ್ದಾನೆ. ಅಲ್ಲ ಗುರು, ಬೌಂಡ್ರಿ ಮ್ಯಾಚ್ ಆಡ್ತಿದ್ದೀವಿ. ಬೌಂಡ್ರಿ ಮ್ಯಾಚ್ ತರನೇ ಆಡ್ಬೇಕು. ಇವನು 6ಗಳು ಹೊಡ್ಕೊಂಡು ಡಾಟ್ಗಳು ಹಾಕೊಂಡು. ಎರಡನೇ ಮ್ಯಾಚ್, ಮನು ಅವ್ರಿಗೆ 1 ಬೌಂಡ್ರಿ ಬೇಕಾಗಿದೆ. 6 ಎಸೆತದಲ್ಲಿ ಮೊದಲನೇ ಎಸೆತ ಬೌಂಡ್ರಿ. ಈ ಮ್ಯಾಚ್ ಅನ್ನು ಗೆದ್ದಿದ್ದಾರೆ ಮನು ಅವರು. ಮೂರನೇ ಮ್ಯಾಚ್, ರಕ್ತ ಬಿಸಿ ಏರಿದೆ. ಕ್ವೇಶ ಜಾಕೆಟ್ ಅನ್ನು ಸೈಡ್ ಅಲ್ಲಿ ಇಟ್ಟು ಬಂದಿದ್ದಾರೆ ಮನು. ಬ್ಯಾಟಿಂಗ್ ಶಶಾಂಕ್ ರೆಡ್ಡಿ ಅವರಿಂದ ಬೌಲಿಂಗ್. ಮೊದಲನೇ ಎಸೆತ ಡಾಟ್ ಬಾಲ್, ಎರಡನೇ ಎಸೆತ ಸಿಕ್ಸರ್. ಇದು ಔಟ್. ಮೂರನೇ ಮ್ಯಾಚ್ ನಲ್ಲಿ ರೆಡ್ಡಿ ಅವರಿಗೆ ಬೇಕಾಗಿದೆ 1 ಬೌಂಡ್ರಿ 6 ಎಸೆತಗಳಲ್ಲಿ. ಮನು ಅವರಿಂದ ಅಶ್ವಿನ್ ಆಕ್ಷನ್, ಆದರೆ ಏನಾದ್ರೂ ಪ್ರಯೋಜನ ಆಗುತ್ತಾ? ಇಲ್ಲ. 1 ಡಾಟ್ ಡೆಲಿವರಿ. ಮುಂದೆ ಹೋಗಿ ಹೊಡೆಯೋ ಪ್ರಯತ್ನ, ಆದರೆ ಬಾಲು ನೇರವಾಗಿ ಕ್ಷೇತ್ರ ರಕ್ಷಕನ ಕೈಗೆ ಹೋಗಿದೆ. ಮತ್ತೆ ಫ್ರಂಟ್ ಫುಟ್ ಪ್ರಯತ್ನ, 1 ಬೌಂಡ್ರಿಯೊಂದಿಗೆ ಗೆದ್ದಿದ್ದಾರೆ ಮೂರನೇ ಮ್ಯಾಚ್ ಅನ್ನು ರೆಡ್ಡಿ ಅವರು. 2-1 ಆಗಿದೆ. ಸ್ವಲ್ಪ ಕಾಂಟ್ರವರ್ಸಿಯಲ್ ಬೌಂಡ್ರಿಯಿಂದ. 4ನೇ ಮ್ಯಾಚ್, ಮೊದಲ ಎಸೆತ ರವಿ ಅಶ್ವಿನ್ ಅವರಿಂದ ಫಸ್ಟ್ ಬಾಲ್ ಬೌಂಡ್ರಿ.
ಎರಡನೇ ಎಸೆತ ಒಂದು ಡಾಟ್ ಡೆಲಿವರಿ ಆಗಿದೆ ಶಶಾಂಕ್ ಅವರ ಬ್ಯಾಟಿಂದ. ಮೂರನೇ ಡೆಲಿವರಿ ಆಗಿದೆ ಮನು ಅವರ ಕೈ ಚಳಕ, ಆದರೆ ಏನು ಯೂಸ್ ಇಲ್ಲ. ಮತ್ತೊಂದು ಬೌಂಡ್ರಿ. ಈಗ ನಾಲ್ಕನೇ ಬಾಲ್ ರವಿ ಅಶ್ವಿನ್, ಮತ್ತೊಂದು ಬೌಂಡ್ರಿ. ಇದು 3 ಬೌಂಡ್ರಿಗಳು 4 ಎಸೆತಗಳಲ್ಲಿ. 5ನೇ ಬಾಲ್ ರವಿ ಅಶ್ವಿನ್, ಈಗ ಡಾಟ್ ಡೆಲಿವರಿ ಆಗಿದೆ. ಮತ್ತೆ ಕೊನೆಯ ಡೆಲಿವರಿ. ಯಾವುದೇ ಒಂದು ಕನೆಕ್ಷನ್ ಇಲ್ಲ ಬ್ಯಾಟ್ ಅಂಡ್ ಬಾಲ್ ಮಧ್ಯೆ. 4ನೇ ಮ್ಯಾಚ್ನಲ್ಲಿ 4 ಬೌಂಡ್ರಿಗಳು ಬೇಕಾಗಿದೆ ಮನು ಅವರಿಗೆ 6 ಎಸೆತಗಳಲ್ಲಿ. ವೇಗದೂತ ರೆಡಿ. ಮೊದಲನೇ ಎಸೆತ ಬೌಂಡ್ರಿ. ಮನು ಅವರ ಬ್ಯಾಟ್ ಇಂದ ಉತ್ತಮವಾದ ಒಂದು ಶಾಟ್. ಬೌಲಿಂಗ್ ಎಂಡ್ ನಲ್ಲಿ ರೆಡಿ. ಎರಡನೇ ಎಸೆತ ಉತ್ತಮವಾಗಿದೆ, ಆದರೆ ಯಾವುದೇ ಒಂದು ಪ್ರಯೋಜನವಿಲ್ಲ. ಎರಡನೇ ಬೌಂಡ್ರಿ ಬಂದಿದೆ ಮನು ಅವರ ಬ್ಯಾಟ್ ಇಂದ. ಹ್ಯಾಟ್ರಿಕ್ ಬೌಂಡ್ರಿ ಬರುತ್ತಾ ಮನು ಅವರ ಬ್ಯಾಟ್ ಇಂದ? ಕಾದು ನೋಡಬೇಕು. ಇಲ್ಲ, ಈ ಬಾರಿ 6 ಅಂಡ್ ಔಟ್. ಆಗಿದೆ ಲಾಸ್ಟ್ ಮ್ಯಾಚು ಡಿಸೈಡರ್ ಮ್ಯಾಚ್ ನ ಮೊದಲನೇ ಎಸೆತ. ದಟ್ಸ್ ಎ ಸ್ವೀಟ್ ಸೌಂಡ್ ಫ್ರಮ್ ದ ಬ್ಯಾಟ್, ಲೈಕ್ ಸೌದೆ ಮುರಿಯೋ ಥರ. ಎರಡನೇ ಎಸೆತ ನೇರವಾಗಿ ಕ್ಷೇತ್ರ ರಕ್ಷಕನ ಕೈಗೆ. ಓ ಯಾರ್ ಅಂದ ರೆಡ್ಡಿ. ಮೂರನೇ ಎಸೆತ ಉತ್ತಮವಾಗಿ ಬೀಸುವ ಪ್ರಯತ್ನ, ಒಂದು ಬೌಂಡರಿ ರೆಡ್ಡಿ ಅವರ ಬ್ಯಾಟ್ ಇಂದ. ವೈಡ್ ಗೆರೆ ಸುತ್ತ ಒಂದು ವೃತ್ತವನ್ನು ಹಾಕುತ್ತಿದ್ದಾರೆ. ವೃತ್ತದಲ್ಲಿರೋದೆಲ್ಲ ನಂದೇ ಅಂತಿದ್ದಾರೆ, ಆದರೆ ವೃತ್ತದಲ್ಲಿ ಏನೂ ಇಲ್ಲ. ನಾಲ್ಕನೇ ಎಸೆತ ಇನ್ಸೈಡ್ ಎಡ್ಜ್ ಆಗಿದೆ, ಆದರೆ ಇಲ್ಲಿ ಕ್ವಶನ್ ಮಾರ್ಕ್ ಏನಂದ್ರೆ ಬಾಲು ವಿಕೆಟ್ಗೆ ತಾಕಿದ್ಯೋ ಇಲ್ಲ ಅಂತ. ಮನುನೇ ಹೇಳ್ತಿದ್ದಾರೆ ಥರ್ಡ್ ಅಂಪೈರ್ ಡಿಸಿಷನ್ ತಗೊಳಪ್ಪ ಅಂತ, ಆದರೆ ರೆಡ್ಡಿ ಅವರು ಯಾಕೋ ಔಟ್ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಅವ್ರಿಗಷ್ಟು ಅವರೇ. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವಿಕೆಟ್ಗೆ ತಗಲ್ದಂಗಿಲ್ಲ. ಬಟ್ ರೆಡ್ಡಿ ಅವರೇ ನೋಡ್ಗುರು ಇಲ್ಲೇ ಮಾರ್ಕ್ ಐತೆ ಅಂತ ಹೇಳ್ತಾ ಇದ್ದಾರೆ ಕೈ ತೋರಿಸಿ. ಒಂದು ಬಾರಿ ಥರ್ಡ್ ಅಂಪೈರ್ ಡಿಸಿಷನ್ ತಗೊಂಡಿದ್ರೆ ಅವರ ಗಂಟೇನು ಹೋಗ್ತಿರ್ಲಿಲ್ಲ, ಆದರೆ ರೆಡ್ಡಿ ಅವರ ದುಡುಕು ನಿರ್ಧಾರದಿಂದ ಈ ಬಾರಿ ರೆಡ್ಡಿ ಔಟ್. ಮೊದಲನೇ ಎಸೆತ ಡಾಟ್ ಆಗಿದೆ. ವಿಕೆಟ್ ಅಂತೂ ಬಿಡಲ್ಲ ಗುರು, ಮ್ಯಾಚ್ ಸೋತ್ರೂ ಪರವಾಗಿಲ್ಲ. ಬೌಲಿಂಗ್ ಎಂಡ್ ನಲ್ಲಿ ರೆಡ್ಡಿ ಉತ್ತಮವಾದ ಒಂದು ಶಾಟ್, ಆದರೆ ಯಾವುದೊಂದು ಪ್ರಯೋಜನ ಇಲ್ಲ. ಮನು ನಡಿಯಪ್ಪ ಮನೆಗೆ, ಸೀರೀಸ್ ಹೊಗೆ. 2-3 ಅಂತರದಿಂದ ಮನು ಅವರು ಸೀರೀಸ್ ಅನ್ನು ಸೋತಿದ್ದಾರೆ. ಆ ಸೋಲನ್ನು ಕವರ್ ಅಪ್ ಮಾಡ್ಕೊಳ್ಳಕ್ಕೆ ಏನೇನೋ ಮಾಡ್ತಿದ್ದಾರೆ, ಆದರೆ ಹಿಂದೆಯಿಂದ ರೆಡ್ಡಿ ಬಂದು ನೀವು ಎಂತ ಬ್ಲೇಡೇಶ್ನ ಸೀರೀಸ್ನ ಅದೇ ಇಂಟಿಕಿದಾವ ನೀದೆ ಅಂತ ಹೇಳ್ತಿದ್ದಾರೆ ಮನು ಅವ್ರಿಗೆ. ಅಲ್ಗೂ ಮನು ಅವರು ಗಿವ್ ಅಪ್ ಮಾಡ್ತಿಲ್ಲ, ಬ್ಲೇಡ್ ಹಾಕ್ತಾನೆ ಇದ್ದಾರೆ. ರೆಡ್ಡಿ ಅವರು ಬ್ಲೇಡ್ ಹಾಕಿದ್ ಸಾಕ್ ನಡಿ, ಬೇರೆ ಏನಾದ್ರು ಆಡೋಣ ಅಂತಿದ್ದಾರೆ. ಸೀರೀಸ್ ಅನ್ನು ಸೋತಿರುವ ಮನು ಅವರಿಗೆ ಮತ್ತೊಂದು ಪಂದ್ಯದ ಮೊದಲನೇ ಡೆಲಿವರಿ ಡಾಟ್ ಬಾಲ್ ರೆಡ್ಡಿ ಅವರಿಂದ. ಎರಡನೇ ಬಾಲ್ ನಿಕ್ ಆಗಿದೆ, ಡಾಟ್ ಆಗಿದೆ. ಮೂರನೇ ಎಸೆತ ಮನು ಅವರಿಂದ ನೇರವಾಗಿ ಬೌಲರ್ ಕೈಗೆ, ಡಾಟ್ ಡೆಲಿವರಿ ಫ್ರಮ್ ಶಶಾಂಕ್. ನಾಲ್ಕನೇ ಎಸೆತ ಮತ್ತೊಂದು ಡಾಟ್, ನೇರವಾಗಿ ಲೆಗ್ ಮೇಲೆ ಹಾಕಿದ್ದಾರೆ, ಲೆಗ್ ಬ್ರೇಕರ್ ತರ. ಐದನೇ ಡೆಲಿವರಿ ಮ್ಯಾಕ್ಸಿ ತರ ಹೊಡೆಯಕ್ಕೆ ಹೋಯ್ತಾರೆ, ಮತ್ತೊಂದು ವಿಫಲ. ಕೊನೆಯ ಬಾಲ್ ಮತ್ತೊಂದು ಡಾಟ್. ಕೊನೆಯ ಇನ್ನಿಂಗ್ಸ್ ಆಫ್ ದ ಡೇ ಬೌಂಡ್ರಿಯೊಂದಿಗೆ ಮ್ಯಾಚ್ ಅನ್ನ ಗೆದ್ದಿದ್ದಾರೆ ಮನು ಅವರು. 5 ಮ್ಯಾಚ್ ಸೀರೀಸ್ ಅಂತ ಕನ್ಸಿಡರ್ ಮಾಡ್ತಾ 3-2 Shashank J ready. Your time is up, my time is now. You can't see me. ಈ ಒಂದು ಕ್ರಿಕೆಟ್ ಸೀರೀಸಲ್ಲಿ ನನ್ನ ರಕ್ತ ಬಿಸಿಗೇರಿತು ಒಂದು ರೇಂಜ್ಗೆ ಅಂತ ಹೇಳ್ತಾ ಈ ಒಂದು ಕ್ರಿಕೆಟ್ ವ್ಲಾಗನ್ನ ಮುಗಿಸ್ತೀವಿ. ಈ ಒಂದು ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮ ತಮ್ಮಸ್ಗೂ ಶೇರ್ ಮಾಡಿ. ಹಾಗೆ ಶಿವ ಅನಿಸ್ಬಿಡಿ ದೇವರು ಸಿಗದ.